ಗುಡಿಬಂಡೆ ತಾಲೂಕಿನ ಹಲವು ಮನೆಗಳು ಮತ್ತು ಸಣ್ಣ ವ್ಯಾಪಾರಸ್ಥರು ವಾಣಿಜ್ಯ ಬಳಕೆಯ ಅನಿಲ ಸಿಲಿಂಡರ್ಗಳ ಮೇಲೆ ಅವಲಂಬಿತರಾಗಿದ್ದು, ಇತ್ತೀಚಿನ ದಿನಗಳಲ್ಲಿ ಪೂರೈಕೆ ಕಡಿಮೆಯಾದ ಕಾರಣ ಜನರು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಅನಿಲ ಏಜೆನ್ಸಿಗಳಲ್ಲಿ ಈಗಾಗಲೇ ಬುಕ್ ಮಾಡಿಕೊಂಡಿರುವವರಿಗೆ ಮಾತ್ರ ಸಿಲಿಂಡರ್ ಪೂರೈಕೆ ಮಾಡಲಾಗುತ್ತಿದ್ದು, ಹೊಸದಾಗಿ ಬುಕಿಂಗ್ ಮಾಡಲು ಬಂದಿರುವ ಜನರಿಗೆ ನಿರಾಶೆ ಎದುರಾಗುತ್ತಿದೆ. ಬೆಳಗಿನ ಜಾವದಿಂದಲೇ ತಾಲೂಕಿನ ವಿವಿಧ ಹಳ್ಳಿಗಳಾದ ರೈತರು, ಕೂಲಿ ಕಾರ್ಮಿಕರು ಹಾಗೂ ಸಾಮಾನ್ಯ ಸಾರ್ವಜನಿಕರು ಸಿಲಿಂಡರ್ ಬುಕಿಂಗ್ ಮಾಡಲು ಪಟ್ಟಣದ ಅನಿಲ ಏಜೆನ್ಸಿಗಳ ಮುಂದೆ ಹಲವರು ಗಂಟೆಗಟ್ಟಲೆ ಸಾಲಿನಲ್ಲಿ ನಿಂತು ಕಾಯುತ್ತಿದ್ದರೂ ಸರ್ವರ್ ಸಮಸ್ಯೆ ಉಂಟಾಗಿ ಬುಕಿಂಗ್ ಪ್ರಕ್ರಿಯೆ ವಿಳಂಬವಾಗುತ್ತಿರುವುದರಿಂದ ಜನರು ತೀವ್ರ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ. ಬೆಳಗ್ಗೆಯಿಂದಲೇ ಊಟ ನೀರು ಬಿಟ್ಟು ಇಲ್ಲಿ ಸಾಲಿನಲ್ಲಿ ನಿಂತಿದ್ದೇವೆ, ಆದರೆ ಸರ್ವರ್ ಸಮಸ್ಯೆಯಿಂದ ಬುಕಿಂಗ್ ಆಗ್ತಿಲ್ಲ. ಸಿಲಿಂಡರ್ ಸಿಗುತ್ತದೆಯೋ ಇಲ್ಲವೋ ಎಂದು ಸಾರ್ವಜನಿಕರಲ್ಲಿ ಭಯ ಮೂಡಿದೆ. ಇವತ್ತು ನಮ್ಮ ಏನು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಎಲ್ಲ ಯಾವುದೇ ಒಂದು ಗ್ಯಾಸ್ ಕಂಪನಿಗಳಲ್ಲಿ ಏನಾಗಿದೆ ಅಂದ್ರೆ ಸ್ವಲ್ಪ ಏನು ಇವಾಗ ಏನು ನಡೀತಾ ಇರುವಂತ ಯುದ್ಧದ ಒಂದು ಕಾರಣದಿಂದ ಇವತ್ತು ಗ್ಯಾಸ್ ಸ್ವಲ್ಪ ಸಿಗೋದು ಸ್ವಲ್ಪ ಕಷ್ಟ ಆಗ್ತದೆ. ದಯವಿಟ್ಟು ಎಲ್ಲರೂ ನಮ್ಮ ಏನು ಕನ್ಸ್ಯೂಮರ್ಸ್ ಏನಿದ್ದಾರೆ ದಯವಿಟ್ಟು ಸಹಕರಿಸಬೇಕು. ಯಾಕಂದ್ರೆ ಈಗಿನ ಪರಿಸ್ಥಿತಿ ತುಂಬಾ ಹದಗೆಟ್ಟಿರೋದ್ರಿಂದ ಸ್ವಲ್ಪ ಗ್ಯಾಸ್ ಬರೋದು ತಡವಾಗ್ತಾ ಇದೆ. ಅದರಲ್ಲಿ ಸರ್ವರ್ ತುಂಬಾ ಕೈ ಕೊಡ್ತಾ ಇದೆ. ಸರ್ವರ್ ಕೈ ಕೊಡೋದ್ರಿಂದ ಯಾವುದೇ ಒಂದು ರೀಫಿಲ್ ಕೊಡೋಕೆ ಆಗ್ತಾ ಇಲ್ಲ, ಯಾವುದೇ ಒಂದು ಬುಕಿಂಗ್ಸ್ ಆಗ್ತಾ ಇಲ್ಲ. ಹಾಗಾಗಿ ಸ್ವಲ್ಪ ಯಾಕಂದ್ರೆ ಇವಾಗ ಇನ್ನು ಅನಿಲ ಪೂರೈಕೆ ಸಂಸ್ಥೆಗಳ ಬಳಿ ಇರುವ ದಾಸ್ತಾನು ಸಿಲಿಂಡರ್ಗಳು ಇರುವಷ್ಟು ದಿನ ಮಾತ್ರ ಪೂರೈಕೆ ಮುಂದುವರಿಯುವ ಸಾಧ್ಯತೆ ಇದ್ದು, ಮುಂದಿನ ದಿನಗಳಲ್ಲಿ ಸಮಸ್ಯೆ ಮತ್ತಷ್ಟು ಗಂಭೀರವಾಗುವ ಆತಂಕ ವ್ಯಕ್ತವಾಗ್ತಿದೆ. ವಿಶೇಷವಾಗಿ ಮನೆಗಳಲ್ಲಿ ಅಡುಗೆ ಮಾಡಲು ಅನಿಲವೇ ಪ್ರಮುಖವಾಗಿ ಬಳಸಲಾಗುತ್ತಿರುವ ಹಿನ್ನೆಲೆ ಪೂರೈಕೆ ನಿಂತರೆ ಜನರಿಗೆ ತೀವ್ರ ತೊಂದರೆ ಎದುರಾಗಲಿದೆ. ಈ ಪರಿಸ್ಥಿತಿ ಮುಂದುವರೆದರೆ ಜನರು ಮತ್ತೆ ಹಳೆಯ ಕಾಲದಂತೆ ಸೌದೆ ಒಲೆ ಅಥವಾ ಮರದ ಇಂಧನ ಬಳಸಿ ಅಡುಗೆ ಮಾಡುವ ಪರಿಸ್ಥಿತಿಗೆ ತಲುಪುವ ಸಾಧ್ಯತೆ ಇದೆ ಎಂಬ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಿವೆ. ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಅನಿಲ ಪೂರೈಕೆ ಸಂಸ್ಥೆಗಳು ಕೂಡಲೇ ಸಮಸ್ಯೆಯ ಗಂಭೀರತೆಯನ್ನು ಅರಿತು ಅಗತ್ಯ ಕ್ರಮಗಳನ್ನು ಕೈಗೊಂಡು ಸಿಲಿಂಡರ್ ಪೂರೈಕೆಯನ್ನು ಸಾಮಾನ್ಯ ಸ್ಥಿತಿಗೆ ತರುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ.